ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಗೈಸ್ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರುವಂಥ ಅಪ್ಡೇಟ್ಸ್ ಮತ್ತು ಬಿಗ್ ಬಾಸ್ ಬಗ್ಗೆ ಅಂದರೆ ಬಿಗ್ ಬಾಸ್ ಆಗುವಂಥ ಲೈವ್ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ ಗೈಸ್. ಅಂದರೆ ಜಸ್ಟ್ ಹೋಗ್ತಾನೆ ಒಂದು ಬರ್ತಾ ಇರೋಂಥ ಅಪ್ಡೇಟ್ ಏನಪ್ಪ ಅಂತಂದರೆ ಇವಾಗ ಬರ್ತಾ ಒಂದು ಫಿನಾಲೆ ವಾರಕ್ಕೆ ಕಾಲಿಡ್ತಾ ಇರೋಂಥ ಎರಡನೇ ಸ್ಪರ್ಧಿ ಬಂದು ನಮ್ಮ ಡ್ರೋನ್ ಪ್ರತಾಪ್ ಅವ್ರು ಆಗ್ತಾರೆ. ಅಂದರೆ ಗೈಸ್ ಇವಾಗ ಟಾಪ್ 5 ಕೂಡ ಅವ್ರು ಕನ್ಫರ್ಮ್ ಇರ್ತಾರೆ ಅಂತ ಕೂಡ ನ್ಯೂಸ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಕೂಡ ಮಾತಾಡ್ತೇನಂತೆ ಗೈಸ್. ನಿಮ್ಗೆ ಗೊತ್ತಿರ್ಬೋದು ಅಂದರೆ ಟಿಕೆಟ್ ಫಿನಾಲೆ ವಾರದಲ್ಲಿ ಪ್ರತಾಪ್ ಅವರು ಸಖತ್ತಾಗಿ ಆಟ ಆಡ್ತಾರೆ. ಬಟ್ ಆದರೂ ಕೂಡ ಪ್ರತಾಪ್ ಅವ್ರಿಗೆ ಟಿಕೆಟ್ ಫಿನಾಲೆ ಸಿಗೋದಿಲ್ಲ ಅಲ್ಲಿ. ಯಾಕಂತಂದರೆ ಮತ್ತೆ ಬಿಗ್ ಬಾಸ್ ಅವರಲ್ಲಿ ಏನಪ್ಪ ಅದೊಂದು ವೋಟಿಂಗ್ ಒಂದು ತೊಗೊಂಬಂದ್ಬಿಟ್ಟು ಫಸ್ಟ್ ವಾರದಿಂದ ನೋಡ್ಕೊಂಡು ಯಾರು ಚೆನ್ನಾಗಿ ಆಡಿದಾರೋ ಅವ್ರಿಗೆ ವೋಟ್ ಹಾಕಿ ಅಂದ್ಬಿಟ್ಟು ಬಿಗ್ ಬಾಸ್ ಅವರು ಒಂದು ರೂಲ್ಸ್ನ ಮಾಡ್ತಾರೆ. ಸೊ ಅದರಲ್ಲಿ ಅಂದರೆ ಗೈಸ್ ಇವಾಗ ಟಾಪ್ 3 ಪಾಯಿಂಟ್ಸ್ ತೊಗೊಂಡಿದ್ದು ಬಂದು ನಮ್ರತಾ, ಸಂಗೀತ ಅವ್ರು ಹಾಗೆ ಪ್ರತಾಪ್ ಅವರು. ಬಟ್ ಮನೆಯವ್ರು ಎಲ್ಲರುಗಳ ವೋಟ್ ಕೂಡ ನಮ್ಮ ಸಂಗೀತ ಅವ್ರಿಗೆ ಬೀಳುತ್ತೆ. ಸೊ ಅದರಿಂದಾಗಿ ಸಂಗೀತ ಅವ್ರಿಗೆ ಟಿಕೆಟ್ ಫಿನಾಲೆ ಸಿಗುತ್ತೆ. ಬಟ್ ಪ್ರತಾಪ್ ಅವರಿಗೆ ಜಸ್ಟ್ರಲ್ಲಿ ಮಿಸ್ ಆಗುತ್ತೆ ಅಲ್ಲಿ. ಇನ್ಫ್ಯಾಕ್ಟ್ ಅಂದರೆ ಹೊರತು ಸಂತೋಷ್ ಅವ್ರು ಒಂದು ವೋಟ್ ಹಾಕ್ತಾರೆ. ಬಟ್ ಆದರೂ ಕೂಡ ಅಲ್ಲಿ ನಮ್ಮ ಸಂಗೀತ ಅವ್ರು ಬಂದು ಎಷ್ಟಪ್ಪ 3 ಅಥವಾ 4 ವೋಟ್ಸ್ ಬಿದ್ದಿರುತ್ತೆ. ಸೊ ಹೈಯೆಸ್ಟ್ ವೋಟ್ ಬಿದ್ದಿರೋದ್ರಿಂದ ಅವ್ರಿಗೆ ಸಿಗುತ್ತೆ. ಬಟ್ ಆದರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇದ್ದಿಲ್ಲ ಅಂತ ಪ್ರತಾಪ್ ಅವರು ಅಲ್ಲಿ ಕೂಡ ಹೇಳಿರ್ತಾರೆ. ಯಾಕಂದರೆ ಗೈಸ್ ಆ ವಾರದಲ್ಲಿ ಪ್ರತಾಪ್ ಅವರು ಬಂದು 420 ಪಾಯಿಂಟ್ ಸಿಕ್ಕಿರುತ್ತೆ. ಅಂದರೆ ಅಷ್ಟೊಂದು ಪಾಯಿಂಟ್ ಅಂದರೆ ಅಷ್ಟೊಂದು ಪಾಯಿಂಟ್ಸ್ ಯಾಕಪ್ಪ ತೊಗೊಂಡ್ರಿ ಅಂತ ಕೇಳಿದಾಗ ಕಿಚ್ಚ ಸುದೀಪ್ ಅವರು ಪ್ರತಾಪ್ ಅವ್ರು ಕೊಟ್ಟ ರೀಸನ್ ಏನಂತಂದರೆ ಟಿಕೆಟ್ ಫಿನಾಲೆ ಬೇಕಾಗಿದ್ದಿಲ್ಲ, ನನಗೆ ಬೇಕಾಗಿದ್ದು ಬಂದು ಅಲ್ಲಿ ಕ್ಯಾಪ್ಟನ್ಸಿ. ಸೊ ನಾನು ಕ್ಯಾಪ್ಟನ್ಸಿಗೋಸ್ಕರ ಆಟ ಆಡಿದ್ದೆ, ಬಟ್ ಕ್ಯಾಪ್ಟನ್ ಸಿಕ್ಕಿಲ್ಲ ಅಂದಮೇಲೆ ನಂಗೆ ತುಂಬ ಬೇಜಾರಾಯಿತು ಅಂತ ಅವ್ರು ಅಳ್ತಾ ಕೂಡ ಇದ್ದರು ಅಲ್ಲಿ. ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ಅಂದರೆ ಮನೆಯವರು ನೀನೇ ಕಳಪೆ ಕೂಡ ಕೊಟ್ಟರು ಅವ್ರಿಗೆ, ಕಳಪೆ ಆದರೂ ಕೊಡಲಿ. ಇನ್ಫ್ಯಾಕ್ಟ್ ಇಶಾನಿ ಅವರು ಕಾಗೆ ಕಕ್ಕ ಏನೇ ಅಂದರೂ ಕೂಡ ಪ್ರತಾಪ್ ಅವ್ರು ತಲೆ ಕೆಡಿಸ್ಕೊಳ್ಳೋದೇ ಅವ್ರ ಮುಂದೆ ಅಂದರೆ ಏನಪ್ಪ ಫಿನಾಲೆ ಅವರು ಕಾಲಿಡ್ತಾರಂಥ ಒಂದು ಎರಡನೇ ಸ್ಪರ್ಧೆ ಆಗಿದ್ದಾರೆ ಅಂದ್ಬಿಟ್ಟು ನ್ಯೂಸ್ ಬರ್ತಾ ಇದೆ. ಅಂದರೆ ಈ ವಾರದ ನಾಮಿನೇಷನ್ ಅವರು ಸೇವ್ ಆಗಿದ್ದಾರಂತೆ. ಸೊ ಎಷ್ಟು ಜನಗಳಿಗೆ ಖುಷಿ ಆಗುತ್ತೆ, ಯಾಕಂದರೆ ಪ್ರತಾಪ್ ಅವ್ರ ಫ್ಯಾನ್ಸ್ಗಂತೂ ಸೊ ಡೆಫಿನೆಟ್ 100% ಅದು ಇಷ್ಟ ಆಗಿರುತ್ತೆ. ಇನ್ಫ್ಯಾಕ್ಟ್ ಸಂಗೀತ ಪ್ರತಾಪ್ ಅವರಿಬ್ಬರು ಫ್ಯಾನ್ಸ್ ಕೂಡ, ಯಾಕಂದರೆ ಮ್ಯೂಚುವಲ್ ಫ್ಯಾನ್ಸ್ ಇದ್ದಾರೆ ತುಂಬ ಜನಗಳವರಿಗೆ. ಪ್ರತಾಪ್ ಅವ್ರು ಮಾಡೋಂಥದ್ದು ಸಂಗೀತ ಫ್ಯಾನ್ಸಿಗೆ ಇಷ್ಟ ಆಗುತ್ತೆ, ಅದೇ ರೀತಿ ಸಂಗೀತ ಅವ್ರು ಮಾಡೋಂಥದ್ದು ಪ್ರತಾಪ್ ಅವ್ರ ಫ್ಯಾನ್ಸಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ನಿನ್ನೆ ಕಳಪೆ ಕೊಟ್ಟಾಗಲೂ ಕೂಡ ಪ್ರತಾಪ್ ಅವ್ರು ಮೆನ್ಷನ್ ಮಾಡಿದ್ದು ಏನಪ್ಪ ಅಂತಂದರೆ ಫಸ್ಟ್ ಡೇಯಿಂದನೂ ಕೂಡ ನನ್ನ ಜೊತೆಗೆ ನಮ್ಮ ಸಂಗೀತ ದೀದಿಯವರಿದ್ದಾರೆ. ಸೊ ಅವರೊಬ್ಬರಿದ್ದರೆ ಸಾಕು ನನಗೆ. ಅಂದರೆ ಇವಾಗೇನು ಮನೆಯವರು ಕಳಪೆ ಕೊಡ್ತಾ ಇದ್ದಾರೆ ಅದು ಯಾವುದೇ ಕಾರಣಕ್ಕೂ ಕೂಡ ಕಳಪೆ ಅಲ್ಲ ನನ್ನ ಪ್ರಕಾರ. ಯಾಕೆ ನನ್ನ ಆಟ ನಾನು ಆಡಿದ್ದೇನೆ ಅಂತ ಹೇಳ್ತಾರೆ ಗೈಸ್. ಅವ್ರು ಆಟ ಆಡಿದಾರೋ ಬಿಟ್ಟಿದ್ದಾರೋ ಅಥವಾ ಮನೆಯವ್ರ ಪ್ರಕಾರ ಅವ್ರ ಕಳಪೇನೋ ಅಥವಾ ಗೈಸ್ ಅಂದರೆ ಇವಾಗ ಈಚೆಯಿಂದ ನೋಡ್ತಿರೋ ಪ್ರಕಾರ ಅವ್ರ ಕಳಪೇನೋ ಅದೆಲ್ಲ ಬೇಡ ನಮಗೆ. ಬಟ್ ಅಂದರೆ ಮೊದಲನೇದಾಗಿ ಕಾಲಿಟ್ಟವ್ರು ಬಂದು ನಮ್ಮ ಸಂಗೀತ ಅವರು. ಸೊ ಅವ್ರು ಕೂಡ ಏನಪ್ಪ ಕಂಗ್ರ್ಯಾಚುಲೇಷನ್ಸ್. ಅದೇ ರೀತಿಯಾಗಿ ಎರಡನೇ ಸ್ಪರ್ಧೆ ಬಂದು ನಮ್ಮ ಡ್ರೋನ್ ಪ್ರತಾಪ್ ಅವರು. ಇವಾಗ ಗೈಸ್ ಇಲ್ಲಿ ಇನ್ನೂ ಒಂದು ಏನಪ್ಪ ಡೌಟ್ ಇರೋದು ಅಂತಂದರೆ ಇನ್ಫ್ಯಾಕ್ಟ್ ತುಕಾಲಿ ಅವರು ಕೂಡ ಫಿನಾಲೆ ವರ್ಕ್ ಕಾಲಿಟ್ಟಿದ್ದಾರೆ. ಬಟ್ ಇನ್ನೂ ಕೂಡ ಟಾಪ್ 5 ಕಾಲಿಟ್ಟಿಲ್ಲ ತುಕಾಲಿ ಅವರು. ಯಾಕಂದರೆ ಗೈಸ್ ನೀವು ಅಂದರೆ ಜಸ್ಟ್ ಇಲ್ಲಿ ಥಿಂಕ್ ಮಾಡ್ಕೊಳ್ಳಿ, ಮೊದಲನೇದಾಗಿ ಸಂಗೀತ ಅವ್ರು ಕಾಲಿಟ್ಟಿದ್ದಾರೆ ಅಂದರೆ ಟಿಕೆಟ್ ಫಿನಾಲ್ ವಿನ್ ಆಗ್ಬಿಟ್ಟು. ಸೆಕೆಂಡ್ ಬಂದು ಡ್ರೋನ್ ಪ್ರತಾಪ್ ಅವರು. ಇವಾಗ ಗೈಸ್ ಥರ್ಡ್ ಮತ್ತು ಫೋರ್ತ್ ಪ್ಲೇಸಲ್ಲಿ ನನ್ನ ಪ್ರಕಾರ ವಿನಯ್ ಮತ್ತು ನಮ್ಮ ಕಾರ್ತಿಕ್ ಮಹೇಶ್ ಅವರು ಇರ್ತಾರೆ. ಅಂದರೆ ಗೈಸ್ ಇವಾಗ ಟಾಪ್ 5 4 ಪ್ಲೇಸ್ ಅಂತೂ ಕನ್ಫರ್ಮ್ ಆಗುತ್ತೆ. ಸಂಗೀತ, ಡ್ರೋನ್ ಪ್ರತಾಪ್, ಕಾರ್ತಿಕ್ ಮತ್ತು ವಿನಯ್ ಅವರು. ಗೈಸ್ 5ನೇ ಪ್ಲೇಸ್ಗೆ ತುಂಬ ಜನ ಹೇಳ್ತಾ ಇರೋದು ಏನಂತಂದರೆ ಇವಾಗ ಅಂದರೆ ಈ ವಾರದ ನಾಮಿನೇಷನಲ್ಲಿ ತುಕಾಲಿ ಅವರಿಲ್ಲ. ಸೊ ಅವರೇ ಟಾಪ್ 5 ಫಿಕ್ಸ್ 5ನೇ ಪ್ಲೇಸ್ ತಗೋತಾರೆ ಅಂತ. ಗೈಸ್ ಅದು ಆ ರೀತಿಯಾಗಿ ಆಗಲ್ಲ. ಅಂದರೆ ಗೈಸ್ ಇವಾಗ ಮನೇಲಿ ಇರೋದು ಬಂದು ಟೋಟಲ್ ಆಗಿ 7 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ನಮ್ರತಾ ಅವರು ಕೂಡ ಈಚೆ ಬರ್ತಾರೆ ಈ ವಾರ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕಂದರೆ ಫಸ್ಟ್ ಡೇ ಅಂತ ನೋಡಿಕೊಂಡ್ರೆ ಕಂಪೇರಿಂಗ್ ಟು ವರ್ತು ಸಂತೋಷ್ ಆಗಿ ತುಕಾಲಿ ಸಂತೋಷ್ ಅವರಿಗೆ. ಬಟ್ ನಮ್ರತಾ ಅವ್ರದ್ದು ಸ್ವಲ್ಪ ಪರ್ಫಾರ್ಮೆನ್ಸ್ ಸ್ಲೋ ಇದೆ. ಸೊ ಮೇ ಬಿ ಅವರೇ ಅಂದರೆ 7th ಪ್ಲೇಸಲ್ಲಿ ಎಕ್ಸಿಟ್ ಆಗ್ಬೋದು ಅಂತ. ಗೈಸ್ ನಾನು ಅನ್ಕೊಂಡಿದ್ದೆ ಏನಂತಂದರೆ ಮೇ ಬಿ ತನೀಶ್ ಅವರು 7th ಇರ್ತಾರೆ, ನಮ್ಮ ನಮ್ರತಾ ಗೌಡ ಅವರು 8th ಪ್ಲೇಸಲ್ಲಿ ಈಚೆ ಬರ್ತಾರೆ ಅಂತ. ಬಟ್ ಬಿಗ್ ಬಾಸ್ ಅವ್ರು ಶಾಕಿಂಗ್ ಎಲಿಮಿನೇಷನ್ ಮಾಡಿ ತನೀಶ್ ಅವ್ರನ್ನ 8th ಪ್ಲೇಸಲ್ಲಿ ಫಿಕ್ಸ್ ಮಾಡ್ತಾರೆ. ಅಂದರೆ ಗೈಸ್ ಫಸ್ಟ್ ಡೇಯಿಂದ ನೋಡ್ಕೊಂಬಂದರೆ ತನಿಷಾ ಮತ್ತು ನಮ್ರತಾ ಅಲ್ಲಿ ನನ್ನ ಪ್ರಕಾರ ಅಂದರೆ ತನಿಷಾ ಗೌಡ ಅವರು 7th ಪ್ಲೇಸಲ್ಲಿ ಬರೋಕ್ಕೆ ಡಿಸರ್ವಿಂಗ್ ಇದ್ದರು. ಯಾಕಂದರೆ ಫಸ್ಟ್ ಡೇಯಿಂದ ಕೂಡ ಅವ್ರ ವಾಯ್ಸ್ ಕೂಡ ಚೆನ್ನಾಗಿತ್ತು, ಅಂದರೆ ಅವ್ರು ಆಡಿರೋ ಆಟ ಅಗ್ರೆಸಿವ್ ಆಗಿ ಎಲ್ಲ ಕೂಡ ಚೆನ್ನಾಗಿತ್ತು. ಬಟ್ ನಮ್ರತಾ ಅವರು ಸ್ನೇಹಿತರು ಹೋದ್ಮೇಲಿಂದ ಅವರು ಅಂದರೆ ಅವ್ರ ಗೇಮ್ ಸಖತ್ತಾಗಿದೆ. ಬಟ್ ಬಿಗ್ ಬಾಸ್ ಅದು ನೋಡಿಲ್ಲ ಗೈಸ್. ಅಂದರೆ ಇವಾಗ ರೀಸೆಂಟಾಗಿ ಯಾರು ಚೆನ್ನಾಗಿ ಆಡ್ತಾರೋ ಸೊ ಅವ್ರನ್ನ ಸೇವ್ ಮಾಡ್ಕೊಂಡು ನಮ್ರತಾ ಅವ್ರನ್ನ ಸೇವ್ ಮಾಡಿದ್ರು. ತನಿಷಾ ಅವ್ರಿಗೆ 8th ಪ್ಲೇಸ್ ಸಿಕ್ಕಿದೆ. ಅದ್ರ ಬಗ್ಗೆ ಅಂದರೆ ಕೂಡ ನೋಡ್ಕೊಬೋದು ನೀವು ಗೈಸ್. ಅದೇ ಹೇಳಿದ್ನಲ್ಲ, ಫಸ್ಟ್ ಬಂದು ಸಂಗೀತ, ಡ್ರೋನ್ ಪ್ರತಾಪ್, ಕಾರ್ತಿಕ್ ಮಹೇಶ್ ಅವರು ಮತ್ತು ವಿನಯ್ ಅವರು ಟಾಪ್ 4 ಪ್ಲೇಸ್ ಫಿಕ್ಸ್ ಆಗ್ತಾರೆ. ಅದಾದಮೇಲೆ ಗೈಸ್ 5ನೇ ಪ್ಲೇಸ್ಗೆ ನಮ್ಮ ಸಂತು ಮತ್ತು ಪಂತು ಅವರಿಬ್ಬರ ಮಧ್ಯೆ ಒಂದು ಕಾಂಪಿಟೇಷನ್ ಬರುತ್ತೆ. ನಿಮ್ಗೆ ಗೊತ್ತಿರ್ಬೋದು ಸಂತು ಅಂದರೆ ಇವಾಗ ನಮ್ಮ ತುಕಾಲಿ ಸಂತೋಷ ಎಂಟರ್ ಆಗಿರೋದು ಬಂದು ಅಂದರೆ ಫಿನಾಲೆ ವಾರಕ್ಕೆ ಎಂಟರ್ ಆಗಿದೆ, ಟಾಪ್ 5 ಅಲ್ಲ. ನೀವಿದ್ರೆ ಫಿನಾಲೆ ವಾರಕ್ಕೆ ಬಂದು ಟೋಟಲ್ ಬಂದು 6 ಜನಗಳು ಎಂಟ್ರಿ ಆಗ್ತಾರೆ. ಅದೇ ದಿವ್ಯಾ ಸುರೇಶ್ ಅವ್ರನ್ನೂ ಕೂಡ ಎಂಟ್ರಿ ಮಾಡಿಸಿರ್ತಾರೆ. ಬಟ್ ಗೈಸ್ ಅಂದರೆ ಅವಾಗ ಮಂಗಳವಾರದ ದಿನ ಮತ್ತೊಂದು ಎಲಿಮಿನೇಷನ್ ಮಾಡ್ತಾರೆ. ಅಂದರೆ ಏನು ಮಿಡ್ ವೀಕ್ ಎಲಿಮಿನೇಷನ್ ಥರ. ಫಿನಾಲೆ ವಾರದಲ್ಲಿ 6 ಜನ ಇದ್ದರು. ಬಟ್ ಮಂಗಳವಾರದ ಎಲಿಮಿನೇಷನ್ ಮಾಡಿ ಸೊ ಅಂದರೆ ಮಂಗಳವಾರದ ಎಲಿಮಿನೇಷನ್ ಮಾಡಿದ ಮೇಲೆ ಮತ್ತೆ ಟಾಪ್ 5 ದಿವ್ಯಾ ಸುರೇಶ್ ಅವರು ಇದ್ದಿಲ್ಲ ಅಲ್ಲಿ. ಸೊ ಅದೇ ರೀತಿಯಾಗಿ ಅಂದರೆ ಗೈಸ್ ಇವಾಗ ಅಂದರೆ ಫಿನಾಲೆ ವರ್ಕ್ ಯಾರು ಹೋಗ್ತಾರಪ್ಪ ಅಂತಂದರೆ ಸಂಗೀತ, ಪ್ರತಾಪ್, ವಿನಯ್, ಕಾರ್ತಿಕ್ ಹೊರತು ಸಂತೋಷ್ ಹಾಗೆ ನಮ್ಮ ತುಕಾಲಿ ಸಂತೋಷ್ ಅವರು ಫಿನಾಲೆ ವರ್ಕ್ ಹೋಗ್ತಾರೆ. ಬಟ್ ಟಾಪ್ 5 ಹೋಗ್ಬೇಕಂತ ಅಂದರೆ ನಮ್ಮ ತುಕಾಲಿ ಸಂತೋಷ್ ಅವ್ರನ್ನ ಮೇ ಬಿ ಅಂದರೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಮಂಗಳವಾರ ದಿನ ಈಚೆ ಕರಿತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿಯಾಗಿ ಅಂದರೆ ಇವಾಗ ನಾಳೆ ಏನು ಬರುತ್ತೆ ಸಂಡೇ ದಿನ ಬಂದು ನಮ್ರತಾ ಗೌಡನ್ನ ನಮ್ಮ ಕಿಚ್ಚ ಸುದೀಪ್ ಅವರು ಎಲಿಮಿನೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಗೈಸ್ ನಿಮ್ಮ ಪ್ರಕಾರ ಟಾಪ್ 5 ಯಾರ್ಯಾರು ಬರ್ತಾರೆ. ಸೊ ಅದೇ ರೀತಿಯಾಗಿ ಇವಾಗ ಡ್ರೋನ್ ಪ್ರತಾಪ್ ಅವರು ಅಂದರೆ ಏನಪ್ಪ ಇವಾಗ 2ನೇ ಕಂಟೆಸ್ಟೆಂಟ್ ಆಗಿ ಫಿನಾಲೆ ವರ್ಕ್ ಕಾಲಿಟ್ಟಿದ್ದಾರೆ.
ಸೊ ಅದು ಅಂದರೆ ಗೈಸ್ ಇವಾಗ ಪ್ರತಾಪ್ ಅವ್ರು ಎಷ್ಟು ಡಿಸರ್ವಿಂಗ್ ಇದೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ಪ್ರಾಪರ್ ಆಗೇ ಇದೆ ಸಂಗೀತ ಮತ್ತು ಪ್ರತಾಪ್ ಅವ್ರು ಇವಾಗ ಆಗಿರೋದು ನಾಮಿನೇಷನಿಂದ. ಮತ್ತು ಅದೇ ರೀತಿಯಾಗಿ ವಿನಯ್ ಮತ್ತು ಕಾರ್ತಿಕ್ ಅವರು ಕೂಡ 100% ಡೆಫಿನೆಟ್ಲಿ ಫೈನಲ್ ಅವರು ಕಾಲು ಇಟ್ಟೇ ಇರ್ತಾರೆ. ಸೊ 5th ಪ್ಲೇಸ್ಗೆ ನನ್ನ ಪ್ರಕಾರ ಹೊರ್ತು ಸಂತೋಷ್ ಅವ್ರು ಬರ್ತಾರೆ. ಯಾಕಂದರೆ ಓಟ್ಸ್ಗಳ ಪ್ರಕಾರ ನೋಡಿಕೊಂಡ್ರೆ ಸೊ ಅಂದರೆ ತುಕಾಲಿಗಿಂತ ಹೊರ್ತೂರವರಿಗೆ ಜಾಸ್ತಿ ಓಟ್ಸ್ ಬಿದ್ದಿರುತ್ತೆ ಯಾವಾಗಲೂ ಕೂಡ. ಆ ರೀತಿ ನೋಡ್ತಾ ಹೋದರೆ ಸೊ ಡೆಫಿನೆಟ್ಲಿ ತುಕಾಲಿ ಅವ್ರು ಕೂಡ ಈಚೆ ಬರ್ತಾರೆ. ಅಂದರೆ ಗೈಸ್ ನೀವು ಇಲ್ಲಿ ತಿಳ್ಕೊಬೇಕಾದ್ರೆ ಏನಂತಂದರೆ ಕ್ಲಿಯರಾಗಿ ಬಿಗ್ ಬಾಸ್ ಅವ್ರು ಏನೇ ಆಟ ಆಡಿದ್ರು ಕೂಡ ಅಂದರೆ ಏನದು ಟಾಪ್ 5 ಅಂತ ಬಂದಾಗ ಓಟ್ಸ್ಗಳ ಪ್ರಕಾರನೇ ಸೇವ್ ಮಾಡ್ತಾ ಬರಬೇಕಾಗತ್ತೆ. ಬಟ್ ತುಂಬ ಜನಗಳು ಹೇಳ್ತಾ ಇದ್ರು ಏನಪ್ಪ ಅದು ಬಿಗ್ ಬಾಸ್ ಅವರು ನಮ್ಮ ನಮ್ರತಾ ಅವ್ರಿಗೆ ಒಂದು ಪುಷ್ ಕೊಡ್ತಾ ಇದ್ದಾರೆ. ಸೊ ಆ ಪುಷ್ ಇಟ್ಕೊಂಡ್ಬಿಟ್ಟು ನಮ್ಮ ನಮ್ರತಾ ಕೊಡೋರು ಬಂದು ಟಾಪ್ 5 ಕೂತ್ಕೋತಾರೆ ಅಂತ. ಆ ರೀತಿ ಏನಾದರೂ ಆದರೆ ಗೈಸ್ ಅಂದರೆ ಹೊರ್ತು ಸಂತೋಷನ ಏನಾದರೂ ಟಾಪ್ 5 ಹಿಡಿದೇ ಈಚೆ ಕಳಿಸಿದರೆ ಬಿಗ್ ಬಾಸ್ ಅವರು ಮಾನ ಮರ್ಯಾದೆ ಹಾಳು ಮಾಡಿಬಿಡ್ತಾರೆ ಎಲ್ಲರೂ ಕೂಡ. ಯಾಕಂದರೆ ಅಷ್ಟೊಂದು ಸಪೋರ್ಟ್ ಇದೆ, ಅಷ್ಟೊಂದು ರೈತರುಗಳು ಸೇವ್ ಮಾಡ್ತಾ ಇದ್ದಾರೆ ಹೊರತು ಸಂತೋಷ್ ಅವ್ರನ್ನ. ಸೊ ನಿಮ್ಗೆ ಅನಿಸುತ್ತೆ ಹೊರತು ಸಂತೋಷ್ ಅವರು ಟಾಪ್ 5 ಬರ್ತಾರೋ ಇಲ್ಲೋ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ಡೆಫಿನೆಟ್ಲಿ ಬರ್ತಾರೆ. ಅದೇ ಗೈಸ್ ಟಾಪ್ 5 ಅಂತೂ ಟಾಪ್ 5 ಯಾರು ಬರ್ತಾರೆ ಅಂತ ಹೇಳಿದೆ. ಅದಾದಮೇಲೆ 7th ಪ್ಲೇಸ್ ಬಂದು ನಮ್ಮ ನಮ್ರತಾ ಗೌಡ ಅವರು ಇರ್ತಾರೆ. 6th ಪ್ಲೇಸಲ್ಲಿ ನಮ್ಮ ತುಕಾಲಿ ಸಂತೋಷ್ ಅವ್ರು ಬರ್ತಾರೆ. ಟಾಪ್ 5 ಹೊರತು ಸಂತೋಷ್, ವಿನಯ್ ಆಯಿತು, ಕಾರ್ತಿಕ್, ಸಂಗೀತ ಮತ್ತು ಪ್ರತಾಪ್ ಅವರು ಇರ್ತಾರೆ. ಇದು ನನ್ನ ಟಾಪ್ 5 ಮತ್ತು ಟಾಪ್ 6 ಟಾಪ್ 7 ಅಂತ ಹೇಳಿದ್ದೇನೆ. ನಿಮ್ಮ ಪ್ರಕಾರ ಈ ವಾರ ಅಂದರೆ ಗೈಸ್ ಇವಾಗ ಸಂಡೇ ಎಪಿಸೋಡಲ್ಲಿ ಯಾರು ಈಚೆ ಬರ್ಬೋದು ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಗೈಸ್ ಇದ್ರ ಬಗ್ಗೆ ಮತ್ತೆ ಅಪ್ಡೇಟ್ ಬಂದರೆ ಸೊ ಡೆಫಿನೆಟ್ ಅಪ್ಡೇಟ್ ಮಾಡ್ತೀನಿ ಅಂತ. ವೀಡಿಯೋ